ಹಾಗೆ ಮಾತಾಡಲ್ಲ. ಇವತ್ತು ನಮ್ಮ ಶಾಲೆಯಾದ ದಿ ಇಂಟೆಲೆಕ್ಚುವಲ್ ಶಾಲೆಯಲ್ಲಿ 25-26ನೇ ಸಾಲಿನ ಮೈಂಡ್ ಬ್ಲೇಸ್ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲೆಯಲ್ಲಿ ವೇರಿಯಸ್ ಟೈಪ್ ಆಫ್ ಪ್ರಾಜೆಕ್ಟ್ಸ್ ಅನ್ನು ನಾವು ಪ್ರೆಸೆಂಟ್ ಮಾಡಿದ್ದೀವಿ. ನಮ್ಮ ಮಕ್ಕಳೆಲ್ಲ ಪ್ರೆಸೆಂಟ್ ಮಾಡಿದ್ದಾರೆ. ಲೈಕ್ ದ ಅಟಾಮಿಕ್ ಬಾಂಬ್ ಇರ್ಬೋದು, ದ ವರ್ಕಿಂಗ್ ಮಾಡೆಲ್ ಆಫ್ ಹಾರ್ಟ್, ರೊಬೋಟಿಕ್ ಹ್ಯಾಂಡ್, ಪ್ಲಾನಿಟೇರಿಯಂ, ಎಲಿಫೆಂಟ್ ಟೂತ್ ಪೇಸ್ಟ್, ಇಂತಹ ಒಂದು ಗುಡ್ ವರ್ಕಿಂಗ್ ಮಾಡೆಲ್ಸ್ನ ಪ್ರೆಸೆಂಟ್ ಮಾಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳೆಲ್ಲ ನೆಕ್ಸ್ಟ್ ಜಿಲ್ಲಾ ಮಟ್ಟ ಆಗಿರಲಿ, ರಾಷ್ಟ್ರ ಮಟ್ಟ ಆಗಿರಲಿ, ಅಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಮ್ಮ ಕ್ರಿಯೇಟಿವಿಟಿನ ತೋರಿಸ್ಬೇಕು, ಅವರು ಮುಂದೆ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾವು ಈ ತರ ಒಂದು ಎಕ್ಸಿಬಿಷನ್ ಕ್ರಿಯೇಟ್ ಮಾಡಿದೀವಿ. ಈ ಎಕ್ಸಿಬಿಷನ್ ಅಲ್ಲಿ ನಮ್ಮ ಮಕ್ಕಳು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್, ಅಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋ ಒಂದು ಪ್ರೈಸ್ ಅನ್ನ ಎಲ್ಲ ಮಕ್ಕಳಿಗೂ ಕೂಡ ಕೊಟ್ಬಿಟ್ಟು ಅವರಲ್ಲಿ ಒಂದು ಎನ್ಕರೇಜ್ಮೆಂಟ್ ಲೆವೆಲ್ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಐ ಹೋಪ್ ನಮ್ಮ ಸೊಸೈಟಿನಲ್ಲಿ ನಮ್ಮ ಇವಾಗ where the education is combined with the co-curricular activities, ಇಂತಹ ಒಂದು ಎಕ್ಸಿಬಿಷನ್ ಮಾಡಬೇಕು. 5th ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 4, 5, 6ನೇ ತರಗತಿಯ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್, ವಿಜ್ಞಾನ ವಸ್ತು ಪ್ರದರ್ಶನ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಮಾತ್ರ ಅವರು ನೆಕ್ಸ್ಟ್ ತಮ್ಮ ಫ್ಯೂಚರ್ ಅಲ್ಲಿ ವೇರಿಯಸ್ ನೀಟ್ ಆಗಿರಲಿ, CET ಕಾನ್ಸೆಪ್ಟ್ಸ್ ಅದೆಲ್ಲ ಗೇನ್ ಮಾಡ್ತಾರೆ. ಮಾರ್ಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಮ್ದು. ಸೊ ಹಾಗಾಗಿ ಇನ್ ಫ್ಯೂಚರ್ ಅಲ್ಲಿ ಯಾವುದೇ ತರಹದ ಒಂದು ಪ್ಲಾಟ್ಫಾರ್ಮ್ ಸಿಕ್ಕರೆ ನಮ್ಮ ಮಕ್ಕಳಿಗೆ ಇಂಟೆಲೆಕ್ಚುವಲ್ ಶಾಲೆಯಿಂದ ನಮ್ಮ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂಡ್ ಎಸ್, ಆ ಟ್ರೈನಿಂಗ್ ಅನ್ನು ನಾವು ಇವತ್ತಿಂದ ಈ ಒಂದು ಪ್ಲಾಟ್ಫಾರ್ಮ್ ಇಂದಾನೆ ಕ್ರಿಯೇಟ್ ಮಾಡಿದೀವಿ. 4th, 5th, 6th ಮಕ್ಕಳು ಇಂತಹ ಒಂದು ಎಕ್ಸಿಬಿಷನ್ ಮಾಡಿರೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಎಲ್ಲ ವರ್ಕಿಂಗ್ ಮಾಡೆಲ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ, ಗುಡ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ. ನಾವು ಒಂದು ಬ್ಯಾಲೆನ್ಸ್ ಪ್ಲಾಟ್ಫಾರ್ಮ್ ನ ಇಲ್ಲಿ ಕ್ರಿಯೇಟ್ ಮಾಡಿದೀವಿ. ಸೊ ಐ ಹೋಪ್ ಮೈ ಚಿಲ್ಡ್ರನ್ ವಿಲ್ ಗೆಟ್ ಗುಡ್ ಫ್ಯೂಚರ್ ಹಿಯರ್ ಅಟ್ ಅ ಸ್ಕೂಲ್ ದಿ ಇಂಟೆಲೆಕ್ಚುವಲ್. ನಿಮ್ಮ ಹೆಸರು? ಶಮಾ ಅಮ್ರೇನ್, ದಿ ಇಂಟೆಲೆಕ್ಚುವಲ್ಸ್. ಹೋಗಬೇಕು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಕೂಡ ಇನ್ನೂ ಇಂಪ್ರೂವ್ ಆಗಬೇಕು, ಅಲ್ಲಿವರೆಗೂ ಹಂತದಲ್ಲಿ ಹೋಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಇಷ್ಟೊಂದು ಪ್ರಯತ್ನಗಳನ್ನು ಮಾಡಿ ಇಷ್ಟೊಂದು ಚೆನ್ನಾಗಿ ಮಾಡ್ಕೊ ಬಂದಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಈ ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಎಷ್ಟು ಟ್ರೈನ್ ಅಪ್ ಮಾಡ್ತಾರೆ ಅಂದರೆ ಮಕ್ಕಳನ್ನ, ಅವರು ಇನ್ನೂ ಅವರಲ್ಲಿ ಸ್ಪಿರಿಟ್ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಮಕ್ಕಳಿಗೆ ನಾವೇನು ಮಾಡಬೇಕು ಅಂದರೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು ಅದಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹವನ್ನು ಮಾಡ್ತೇವೆ. ಈ ಸ್ಕೂಲಲ್ಲೂ ಕೂಡ ಟ್ರೈನ್ ಅಪ್ ಅನ್ನು ಮಾಡ್ತಿದ್ದಾರೆ. ಅವರು ಕೂಡ ಅವರ ಸ್ಪಿರಿಟ್ ನೋಡಿದ್ರೇ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಟ್ರೈನ್ ಅಪ್ ಅವ್ರು ಆಗಿದ್ದಾರೆ ಅಂತ ಅನ್ನೋದನ್ನ ನಾನು ಇಷ್ಟ ಹೇಳಕ್ಕೆ ಇಷ್ಟ. ಮೆಹರಿನ್ ತಾಜ್. Important science concept. Catalyst substance like yeast, potassium, iodide speed up reaction without being used. Gas formation, oxygen is produced rapidly in the reaction. Exothermic reaction, chemical reaction can release energy. Observation and safety. It is a form looks like dramatic. It is safe because it is made of soap, water and oxygen. Overall, the elephant toothpaste experiment is a fun and educational way to see how chemistry works in real life, and it helps us to understand the invisible process happening during the chemical reaction. Thank you. Have a wonderful day. Your name? My name is Zunaira Khan from the Intellectual School.